ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸರ್, ಇತ್ತೀಚಿನ ದಿನಗಳು ಗೊತ್ತಿರ್ಬೋದು, ದರ್ಶನ್ ಅವರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಿರುವಂಥ ಯಾವ ಲೋಪದೋಷಗಳಿಂದ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗಿದೆ ಸರ್? ಮುಂದಿನ ದಿನಗಳು ಹೇಗಿರುತ್ತೆ ಅನ್ನುವಂಥ ವಿಚಾರ ಹೇಳೋದಾದರೆ ನೋಡಿ, ನಮ್ಮ ಹೈಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ಕೊಡುವಾಗ ಏನು ಬೇಲ್ ಕೊಡ್ತು, ಆ ಸಂದರ್ಭದಲ್ಲಿ ಕೊಟ್ಟ ಕಾರಣಗಳು ಕಾನೂನಿನಲ್ಲಿ ಊರ್ಜಿತ ಅಲ್ಲ. ಆ ಕಾರಣದಿಂದ ಅದರಲ್ಲೂ ವಿಶೇಷವಾಗಿ ಇಂಥ ಒಂದು ಏನು ಘನಘೋರ ಕೃತ್ಯ ಮಾಡಿರ್ತಕ್ಕಂಥ ಎಸಗಿದಂಥ ವ್ಯಕ್ತಿಗೆ ನೀವು ಅಷ್ಟು ಸುಲಭದಲ್ಲಿ ಬೇಲ್ ಕೊಡಬಾರ್ದಿತ್ತು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಗಮನ ಸೆಳೆದಿದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವ್ಯಾವ ಗೈಡ್ಲೈನ್ಸ್ನಲ್ಲಿ ನೀವು ಬೇಲ್ ಕೊಡಬೇಕು ಅನ್ನೋದನ್ನು, ಇದನ್ನು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಮಾಡಿ ಎಲ್ಲ ರಾಜ್ಯಗಳ ಹೈಕೋರ್ಟ್ಗಳಿಗೆ ಇದನ್ನು ಕೊಡಬೇಕು. ಎಸ್ಪೆಷಲಿ ಮರ್ಡರ್ ಆದಂಥ ಕೇಸುಗಳಲ್ಲಿ, ಅಂದರೆ ಕೊಲೆ ಸಂಬಂಧಿತ ಏನು ಅಪರಾಧಗಳಾಗುತ್ತೆ ಅಂಥ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ಯಾವ್ಯಾವ ವಿಚಾರಗಳನ್ನು ಗಣನೆಗೆ ತೊಗೋಬೇಕು ಬೇಲ್ ಕೊಡಬೇಕಾದ್ರೆ ಅನ್ನೋದನ್ನು ಸೂಕ್ಷ್ಮವಾಗಿ ಅದನ್ನು ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಮಂಡಿಸಿದೆ. ಎರಡನೇ ವಿಚಾರ ಏನು ಅಂತಂದರೆ, ಮುಂದೆ ಅವ್ರಿಗಿರ್ತಕ್ಕಂಥ ದಾರಿಗಳು ಅಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಅವರು ಮತ್ತೆ ಅವರನ್ನು ವಶಕ್ಕೆ ತೆಗೆದುಕೊಂಡು ಈಗಾಗಲೇ ಅವರು ಜೈಲಿನಲ್ಲಿ ಇದ್ದಾರೆ. ಸುಪ್ರೀಂ ಕೋರ್ಟ್ ಇನ್ನೂ ಒಂದು ಮಾತು ಹೇಳಿದೆ ಆ ಆದೇಶದಲ್ಲಿ, ಏನಪ್ಪ ಅಂತಂದರೆ ಈ ಒಂದು ಪ್ರಕರಣ ಏನಿದೆ ಇದನ್ನು ವಿಶೇಷವಾಗಿ ಪರಿಗಣಿಸಬೇಕು, ಇದನ್ನು ಹೆಚ್ಚು ಸೂಕ್ತವಾಗಿ ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು, ಇದಕ್ಕೆ ವಿಚಾರಣೆ ಆಗಬೇಕು. ಈಗಾಗಲೇ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಸಲಾಗಿದೆ. ಸುಮಾರು 1800 ಪುಟಗಳಷ್ಟು ಚಾರ್ಜ್ ಶೀಟ್ ಈಗಾಗಲೇ ಕೋರ್ಟ್ ಮುಂದೆ ಇದೆ. ಸೊ ಹೆಚ್ಚು ತ್ವರಿತವಾಗಿ ಇದನ್ನು ಮಾಡಬೇಕು. ಯಾಕೆ ಅಂತಂದರೆ ತಡ ಆದಷ್ಟು ಸಾಕ್ಷಿಗಳು ವೀಕ್ ಆಗೋ ಸಾಧ್ಯತೆ ಇರ್ತದೆ, ಅಥವಾ ಕೆಲವು ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿಗಳಾಗಿ ಟರ್ನ್ ಆಗೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ವಿಶೇಷವಾಗಿ ಆದೇಶವನ್ನು ಕೊಟ್ಟಿದೆ. ಇದಕ್ಕೆ ತ್ವರಿತಗತಿಯಲ್ಲಿ ಇದನ್ನು ಸಾಧ್ಯವಾದಷ್ಟು ಬೇಗ ವಿಚಾರಣೆ ಮಾಡಿ ಮುಂದಿನ ಆದೇಶವನ್ನು ಕೊಡಿ ವಿಚಾರಣೆ ನಂತರ ಅಂಥೇಳಿ ನಿರ್ದೇಶನಗಳನ್ನು ಕೊಟ್ಟಿದೆ. ಅಂದರೆ ಈಗ ಬೆನ್ನು ನೋವು ಅನ್ನೋ ಕಾರಣದಿಂದ ಅವರು ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ ಬಂದಿದ್ದರು ಹೊರಗಡೆ. ಬಟ್ ಇದೆಲ್ಲ ನೋಡಿದಾಗ ಶೂಟಿಂಗಲ್ಲಿ ಪಾಲ್ಗೊಂಡಿದ್ದರು, ಇದನ್ನೆಲ್ಲ ಕೋರ್ಟ್ ಗಮನಿಸಿ ಅದರಿಂದ ಏನಾದರೂ ಅವರಿಗೆ ಮುಳುವಾಯಿತು ಅಂತ ಏನು ಹೇಳ್ತೀರಾ? ಅಂದರೆ ಈ ಕಾನೂನು ಸಲಹೆಗಳು ನೋಡಿ, ಖಂಡಿತ ಅದು ಮುಳುವಾಗಿದೆ. ಮೊದಲನೇದಾಗಿ ಅವರು ಬೆನ್ನು ನೋವು ಅಂಥೇಳಿ ಬಂದರು, ಡಾಕ್ಟರ್ ಅದರ ಪ್ರಕಾರ ಅವ್ರಿಗೆ ಮಾಹಿತಿ, ಅವರ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಆ ರೀತಿ ಬಂತು. ತದನಂತರ ಅವರು ಕೇವಲ ಕರ್ನಾಟಕ ಅಥವಾ ಇಲ್ಲಷ್ಟೇ ಶೂಟಿಂಗ್ ಮಾಡಲಿಲ್ಲ, ದೂರದ ದೇಶಗಳಿಗೂ ಹೋಗಿದ್ದರು, ಅಲ್ಲೂ ಸಿನಿಮಾ ಶೂಟಿಂಗ್ಗಳಲ್ಲಿ ಪಾಲ್ಗೊಂಡರು. ಪ್ರತಿಯೊಂದನ್ನು ಕೂಡ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಗಮನಿಸಿದೆ. ಅಷ್ಟೇ ಅಲ್ಲ, ಯಾವ ಸರ್ಕಾರಿ ವಕೀಲರು, ಸರ್ಕಾರಿ ಡಾಕ್ಟ್ರುಗಳು ಯಾರಿರ್ತಾರೆ ಇಂಥ ಸಂದರ್ಭಗಳಲ್ಲಿ ಅವ್ರು ಯಾವ ರೀತಿ ಒಪಿನಿಯನ್ ಕೊಡಬೇಕು ಅದನ್ನು ಕೂಡ ಸೂಕ್ತ ನಿರ್ದೇಶನಗಳನ್ನು ಈ ಜಡ್ಜ್ಮೆಂಟ್ನಲ್ಲೇ ಎಲ್ಲವನ್ನು ಉಲ್ಲೇಖ ಮಾಡಲಿದೆ. ಸೊ ಡಾಕ್ಟ್ರುಗಳಿಗೂ ಕೂಡ ಇದಿದೆ, ನೀವು ಸುಮ್ಮನೆ ಏನೋ ಬರೆದು ಕೊಡಬೇಡಿ, ಅದು ನಿಜವಾದ ಕಾರಣ ಆಗಿದ್ದರೆ ಮಾತ್ರ ಆತನನ್ನು ಹೊರಗಡೆ ಬಿಡ್ಬೋದು ಅಥವಾ ಬೇಲ್ ಕೊಡ್ಬೋದೇ ಹೊರತು ಸುಳ್ಳು ಕಾರಣ ಹೇಳಿ ಬೇಲ್ ತೊಗೊಳೋದಕ್ಕೆ ಇನ್ಮೇಲೆ ಕಡಿವಾಣ ಬೀಳಲಿದೆ. ಅಂದರೆ ಇನ್ನು ಎಷ್ಟು ದಿನಗಳ ಕಾಲ ಅವರು ಬೇಲ್ಗೆ ಅಪ್ಲೈ ಮಾಡ್ಬೋದು? ಇನ್ನು ಹೊರಗಡೆ ಬರುವಂಥ ಸಾಧ್ಯತೆ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸದ್ಯಕ್ಕಂತೂ ಅವರು ಬೇಲ್ಗೆ ಅಪ್ಲೈ ಮಾಡೋ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಕೊಟ್ಟಿದ್ದಂಥ ಬೇಲನ್ನು ಮಾನ್ಯ ಸುಪ್ರೀಂ ಕೋರ್ಟೇ ರದ್ದು ಮಾಡಿರೋದ್ರಿಂದ ಈಗ ಅವ್ರು ಬೇಲ್ ಹಾಕ್ಕೊಂಡ್ರೂ ಕೂಡ ನೇರ ಸುಪ್ರೀಂ ಕೋರ್ಟಿಗೆ ಹಾಕ್ಕೊಳ್ಬೇಕೇ ಹೊರತು ಬೇರೆ ಕೋರ್ಟ್ಗಳಲ್ಲಿ ಅವ್ರಿಗೆ ಹಾಕ್ಕೊಂಡ್ರೂ ಕೋರ್ಟ್ಗಳು ಅದಕ್ಕೆ ಹೆಚ್ಚು ಮಾನ್ಯತೆ ಕೊಡೋಲ್ಲ. ಯಾಕೆಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಎಲ್ಲ ಕೇಸಿನ ವಿಚಾರವಾಗಿ ಈ ಕೇಸಿನ ಆಳ ಎಲ್ಲವನ್ನು ವಿಮರ್ಶೆ ಮಾಡಿದೆ. ಹಾಗಾಗಿ ಸದ್ಯಕ್ಕೆ ಅವ್ರಿಗೆ ಬೇಲ್ ಸಿಗೋ ಸಾಧ್ಯತೆ ಕಡಿಮೆ. ಮಧ್ಯೆ ಪೆರೋಲ್ಗೆ ಅವಕಾಶ ಇದ್ದೇ ಇದೆ. ಅದು ಮುಂದಿನ 2 ವರ್ಷಗಳ ನಂತರ ಅವರು ಪೆರೋಲ್ಗೆ ಅರ್ಜಿಯನ್ನು ದಾಖಲೆ ಮಾಡಬಹುದು. ಅಂದರೆ ಪೆರೋಲ್ ಮೇಲೆ ಅಂದರೆ ಶೂಟಿಂಗಲ್ಲಿ ಭಾಗಿಯಾಗ್ಬೋದು, ಹೊರದೇಶಗಳಿಗೆಲ್ಲ ಹೋಗ್ಬೋದು, ಆ ಥರದ್ದೆಲ್ಲ ಇದೆಯಾ? ಅವರು ಸಕಾರಣವನ್ನು ಕೊಡಬೇಕಾಗ್ತದೆ. ಪೆರೋಲ್ಗೆ ಅದರದ್ದೇ ಆದಂಥ ಒಂದು ವಿಧಿವಿಧಾನಗಳಿರ್ತವೆ. ಅದಕ್ಕೊಂದು ಕಮಿಟಿ ಅಂತ ಇರ್ತದೆ. ಆ ಕಮಿಟಿ ಮುಂದೆ ಇವರು ಅರ್ಜಿಯನ್ನು ಕೊಡಬೇಕು, ಅಲ್ಲಿ ಸೂಕ್ತ ಕಾರಣಗಳನ್ನು ಕೊಡಬೇಕು. ಆ ಸೂಕ್ತ ಕಾರಣಗಳನ್ನು ಪರಿಶೀಲನೆ ಮಾಡಿ ಆ ಕಮಿಟಿ ಅವರಿಗೆ ಪೆರೋಲ್ ಮೇಲೆ ಪೆರೋಲ್ ಆದೇಶ ಕೊಡ್ಬೋದಾ ಬೇಡವಾ ಅಂತ ತೀರ್ಮಾನ ತಗೊಳುತ್ತೆ. ಆ ಪೆರೋಲ್ ಆದೇಶ ಕೂಡ ಅಟ್ ಎ ಟೈಮ್ ನೀವು 60 ದಿನಗಳಿಗಿಂತ ಹೆಚ್ಚು ಸಮಯ ತಗೊಳ್ಳೋಕ್ಕಿಲ್ಲ.
ಸೊ ಆ ಒಂದು ಕಾಲಮಿತಿಯೊಳಗೇ ಅವ್ರಿಗೆ ಪೆರೋಲ್ ಸಿಗುವ ಸಾಧ್ಯತೆ ಇರುತ್ತೆ. ಅದು ಕೂಡ ಅವರ ಏನು ಅವರ ವಾಸ್ತವ್ಯ ಇದೆ, ಜೈಲು ವಾಸ್ತವ್ಯ, ಅಲ್ಲಿ ಅವರ ಯಾವ ರೀತಿ ಅವರ ನಡವಳಿಕೆ ಇರುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಪೆರೋಲ್ಗೆ ಅವರು ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಪೆರೋಲ್ ತೊಗೊಂಡು ಹೊರಗೆ ಬಂದ ನಂತರ ಮುಂದಿನ 2 ವರ್ಷಗಳ ನಂತರವರೆಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮತ್ತೆ ಪೆರೋಲ್ ಸಿಗೋಲ್ಲ. ಸೊ ಇದು 2 ವರ್ಷಕ್ಕೊಮ್ಮೆ ಸಿಗ್ತಕ್ಕಂಥ ಒಂದು ಸೌಲಭ್ಯ ಅಂತ ಹೇಳಬಹುದು. ಅಲ್ಲ, ಇದೆಲ್ಲ ಆಗೋದಕ್ಕಿಂತ ಮುಂಚೆನೇ ಕುಟುಂಬದವರು ಕೇಸ್ ವಾಪಸ್ಸನ್ನು ಪಡ್ಕೊಂಡ್ರೆ ಇದೆಲ್ಲ ಖುಲಾಸ ಆಗುವಂಥ ಸಾಧ್ಯತೆ ಇದೆ ಅಲ್ವಾ ಅಂತ. ನೋಡಿ, ಇದು ಕ್ರಿಮಿನಲ್ ಕೇಸು. ಹಾಗೆ ಸಿವಿಲ್ ಕೇಸ್ ಥರ ಕೇಸ್ ಹಾಕಿ ವಾಪಸ್ ತೊಗೊಳಕ್ಕಾಗಲ್ಲ. ಇಲ್ಲಿ ಏನಿದ್ರು ಅದರಲ್ಲೂ ಚಾರ್ಜ್ ತುಂಬ ಗ್ರೇವ್ ಚಾರ್ಜಸ್ ಇದೆ, ಅಂದರೆ ಮರ್ಡರ್ ಚಾರ್ಜ್ ಇರತಕ್ಕಂಥದ್ದು, ಕೊಲೆ ಅಪರಾಧ ಅಂತ. ಸೊ ಇಂಥ ವಿಚಾರಣೆಗಳಲ್ಲಿ ಸಾಕ್ಷಿಗಳಾಗಲಿ ಅಥವಾ ಕುಟುಂಬಸ್ಥರಾಗಲಿ ಅವರು ಬಂದು ಪ್ರತಿಕೂಲ ಸಾಕ್ಷಿ ಹೇಳಿದ್ರೆ ಮಾತ್ರ ಅವರು ಖುಲಾಸೆ ಆಗ್ಬೋದೇ ಹೊರತು, ಸಾಕ್ಷಿ ಸ್ಟ್ರಾಂಗ್ ಇದ್ದಾಗ ಕೋರ್ಟ್ ಕೂಡ ತನ್ನದೇ ಆದಂಥ ತೀರ್ಮಾನವನ್ನು ಕೈಗೊಳ್ಳೋ ಸಾಧ್ಯತೆ ಇರುತ್ತದೆ. ಮುಂದಿನ ನಡೆ ಕಾದು ನೋಡಬೇಕು. ಯಾಕಂದರೆ ಈಗ ತಕ್ಷಣಕ್ಕಂತೂ ಅವ್ರು ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರಿಗೆ ಅನುಕೂಲ ಅಂತ ನನ್ನ ಭಾವನೆ. ಅಂದರೆ ಸರ್, ಇತ್ತೀಚಿನ ದಿನಗಳಲ್ಲಿ ಅಂದರೆ ವೈಯಕ್ತಿಕವಾಗಿ ಕೇಳ್ತಿರೋದು, ಇತ್ತೀಚಿನ ದಿನಗಳಲ್ಲಿ ಕೋರ್ಟಲ್ಲಿ ವಾದ ಮಾಡೋರ್ಗಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾದಲ್ಲೇ ವಾದ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಬಟ್ ನೀವೊಬ್ಬರು ಲಾಯರ್ ಆಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಘಟನೆ ಎಲ್ಲ ನೀವು ಗಮನಿಸಿರ್ತೀರಾ, ಬಟ್ ಏನು ಹೇಳ್ತೀರಾ ಈ ಥರದ ಘಟನೆ ಆಗ್ತಾ ಇದೆ ಇದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ? ನೋಡಿ, ಸೋಷಿಯಲ್ ಮೀಡಿಯಾವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ದುರ್ಬಳಕೆ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಿದೆ. ಎಲ್ರಿಗೂ ವೈಯಕ್ತಿಕ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಅವರ ಅಭಿಪ್ರಾಯ ಹೇಳ್ಕೊಳ್ಳೋಕ್ಕೆ. ಎಲ್ಲರ ಕೈಲೂ ಮೊಬೈಲ್ ಇದೆ, ಎಲ್ಲರ ಕೈಲೂ ಇಂಟರ್ನೆಟ್ ಇದೆ, ಎಲ್ಲರ ಕೈಲೂ ಮಾತುಕತೆನೂ ಇದೆ. ಆದರೆ ಕಾನೂನಿನ ಚೌಕಟ್ಟು ಮೀರಿ ಯಾರೂ ದೊಡ್ಡವರಲ್ಲ. ಇದನ್ನು ಈಗಾಗಲೇ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ, ಕಾನೂನಿನಿಗೆ ಮೀರಿದವರು ಯಾರೂ ಅಲ್ಲ ಅಂಥೇಳಿ. ಸೊ ನಾವು ಮಾತಾಡಬೇಕಾದ್ರೆ ನನ್ನ ಒಂದು ಸಲಹೆ ಏನಪ್ಪ ಅಂತಂದರೆ, ಅದು ಯಾರೇ ಆಗಲಿ, ವಕೀಲರಾಗಲಿ ಅಥವಾ ಇನ್ಯಾರೇ ಆಗಲಿ, ಮಾತಾಡಬೇಕಾದ್ರೆ ಅವರ ಮಾತಿನ ಬಗ್ಗೆ ನಿಗಾ ಇರಬೇಕು. ನಮಗೆ ಗೊತ್ತಿದೆ ಅಂಥೇಳಿ ಅಥವಾ ಇನ್ಯಾರನ್ನೋ ಅವಹೇಳನ ಮಾಡೋ ಉದ್ದೇಶದಿಂದ ಮಾತಾಡೋದು ಇದೆಲ್ಲವೂ ತಪ್ಪಾಗುತ್ತೆ. ಯಾಕಂತಂದರೆ ಇತ್ತೀಚಿನ ಘಟನೆಗಳನ್ನು ಕೆಲವು ನಾವು ಗಮನಿಸಿದಾಗ ಸದನದಲ್ಲೇ ಅದರ ಬಗ್ಗೆ ಚರ್ಚೆ ಆಯಿತು. ಒಬ್ಬ ವಕೀಲ ಯಾವ ರೀತಿ ತನ್ನ ನಾಲಿಗೆಯನ್ನು ಹರಿಬಿಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಅಂತ, ಇದೆಲ್ಲ ಎಲ್ಲರಿಗೂ ಗೊತ್ತಿದೆ, ನಾನೇನು ಮತ್ತೆ ಹೆಸರು ಹೇಳೋ ಅಗತ್ಯ ಇಲ್ಲ. ಸೊ ಈ ರೀತಿ ಮಾಡೋವಂಥದ್ದು ಒಂದು ರೀತಿ ಕಾನೂನಿನ ನಾವೇ ಕೈಗೆ ತಗೊಂಡಂಗೆ. ವಕೀಲರಾಗಿ ನಾವು ಕಾನೂನಿಗೆ ಉಳಿದ ಜನರಿಗೆ ನಾವು ಮಾರ್ಗದರ್ಶನ ಮಾಡಬೇಕೇ ಹೊರತು, ನಾವೇ ಕಾನೂನು ಕೈಗೆ ತಗೊಂಡು ನಾನು ನಿನಗೆ ಸಾಯಿಸ್ಬಿಡ್ತೀನಿ ಅಥವಾ ನಾನು ನಿನಗೆ ಇನ್ನೇನೋ ಮಾಡಿಬಿಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಧಮಕಿ ಹಾಕಿದ್ರೆ ಅದಕ್ಕೆಲ್ಲ ಅರ್ಥ ಇಲ್ಲ. ಸೊ ಅದು ಗೊತ್ತಿಲ್ಲದಂಗೆ ನಾವು ಒಂದು ಅಪರಾಧದಲ್ಲಿ ಪಾಲ್ಗೊಂಡಂಗೆ ಆಗುತ್ತೆ. ಸೊ ಆ ರೀತಿ ಮಾಡದೆ ಉತ್ತಮ ಸಂದೇಶ ಕೊಡಿ. ನೀವು ವೀಡಿಯೋಸ್ ಮಾಡಲೇಬೇಕು ಅಂತಂದರೆ ನೀವು ಯಾವುದೋ ಒಂದು ಟಾಪಿಕ್ ತಗೊಳ್ಳಿ, ಬೇಲ್ ಬಗ್ಗೆ ಒಂದು ಮಾತಾಡಿ ಒಂದು 10 ನಿಮಿಷ. ಅಥವಾ ಯಾವ ರೀತಿ ನೀವು ಸಿವಿಲ್ ಕೇಸಲ್ಲಿ ಯಾವ ರೀತಿ ನೀವು ಸೆಣಸಾಟ ಮಾಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಇದ್ರ ಬಗ್ಗೆ ಮಾತಾಡಿ. ಆ ರೀತಿ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಬೇಕೇ ಹೊರತು ನಾವು ಇನ್ಯಾರ ಮೇಲೋ ನನ್ನ ಸಿಟ್ಟನ್ನು ತೋರಿಸ್ಪಡ್ಕೊಳ್ಳೋಕ್ಕೋ ಅಥವಾ ಇನ್ಯಾವುದೋ ಸ್ವಹಿತಾಸಕ್ತಿ ಇಟ್ಕೊಂಡು ಮಾತಾಡೋದು, ಇದೆಲ್ಲ ತಪ್ಪಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದಗಳು. ಥ್ಯಾಂಕ್ ಯು. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.